ಬರ್ತೀನಿ ನಿಮಿಷ. ಈಗ ರೆಡಿ ಆಗಿವಿ. ಅದನ್ನ ವಾಯ್ಸ್ ಹೆಂಗ್ ಬರ್ತಿತ್ತು? ಅದೇ ನಾನು ಓದಿತ್ತು. ಏನಂತ ಬೈಕ್ ಹಂಗೆ ಬರ್ರಿ ಫ್ರೆಂಡ್ಸ್, ನಾವೀಗ ಮಾಡಾಳ ಗೌರಮ್ಮನ ದರ್ಶನ ಮಾಡ್ಕೊಂಬರೋದಕ್ಕೆ ಹೇಳಿ ಹೊಂಟಿದ್ದೀವಿ. ಮಾಡಾಳಿಗೆ ಅರ್ಶಿನ ಗೌರಿ ಗೊತ್ತಿರುತ್ತೆ ಆ್ಯಸ್ ಯೂಶ್ವಲ್ ಎಲ್ಲರಿಗೂ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಎಲ್ಲಿ ಬರುತ್ತದೆ? ಹಾಸನ ಡಿಸ್ಟಿಕ್, ಅರಸೀಕೆರೆ ತಾಲೂಕು. ಅರಸೀಕೆರೆ ತಾಲೂಕು ಬರುತ್ತೆ, ಹಾಸನ ಡಿಸ್ಟಿಕ್ ಬರುತ್ತೆ ಅದು ಮಾಡಾಳು. ನಾವು ಈಗ ಹೊರಟಿದ್ದೀವಿ. ರಾತ್ರಿ ಅಂದರೆ ರಶ್ ಇರಲ್ಲ. ಇಷ್ಟೊತ್ತಲ್ಲಿ ಹೋದರೆ ಇನ್ನು ಡೇ ಟೈಮು ಮತ್ತು ಬೆಳಗ್ಗೆ ಹೋದರೆ ಕಿಲೋಮೀಟ್ರ್ ಗಟ್ಟಲೆ ಕ್ಯೂ ನಿಂತಿರ್ತಾರೆ. ನಾವು ಹಂಗಾಗಿ ರಾತ್ರಿ ಹೊರಟಿದ್ದೀವಿ. ಈಗ ಹೊರಟಿದ್ದೀವಿ ಅಂದರೆ ಅರ್ಶಿನ ಗೌರಿಗೆ ಕರ್ಪೂರ ಅಂದರೆ ತುಂಬ ಇಷ್ಟ. ಬರೀ ಕರ್ಪೂರ ಕೊಡೋರು ಮಡ್ಲಕ್ಕಿ ಕೊಡ್ತಾರೆ. ನಾವೀಗ ಅಲ್ಲಿ ಕರ್ಪೂರ ತೊಗೊಂಡು ಹೊರಟಿದ್ದೀವಿ. ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಟಿರೋದು ನಾವು ಕಾರಲ್ಲಿ. ಯಾವಾಗಲೂ ಪ್ರತಿ ವರ್ಷ ಬೈಕಲ್ಲಿ ಹೋಗ್ತಿದ್ದೀವಿ ನಾವು. ಬೆಳಗ್ಗೆನೇ ಒಂದು 4-5 ಗಂಟೆ ಸುಮಾರು. ಈ ಸಲ ರಾತ್ರಿ ಹೊರಟಿದ್ದೀವಿ, ಯಾಕಂದರೆ ಬೆಳಗ್ಗೆ ಆದರೆ ಸ್ಕೂಲ್ ಇರುತ್ತೆ ಅವ್ರಿಗೆ. ಹಾಗಾಗಿ ರಾತ್ರಿಯೇ ಹೊರಟಿದ್ದೀವಿ. ಬನ್ನಿ, ನಿಮಗೂ ಮಾಡಾಳು ಗೌರಮ್ಮನ ದರ್ಶನ ಮಾಡಿಸ್ತೀನಂತೆ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಸಿಷ್ಠ ಮತ್ತು ಗಾನವಿ ರೆಡಿಯಾಗಿ ಫೋನ್ ನೋಡ್ತಿದ್ದಾರೆ. ಈಗ ಇನ್ನೇನು ಹೊರಡಬೇಕು, ಟೈಮ್ ಆಗಿದೆ. ಹೋಗಿ ಬರೋ ಅಷ್ಟರಲ್ಲಿ ಇನ್ನೂ ಲೇಟ್ ಆಗಿಬಿಡುತ್ತೆ. ಹೋಮ್ವರ್ಕ್ ಎಲ್ಲ ಮುಗಿಸಿದ್ರಿ ಈಗಲೇ. ಬರೋದು ಟೈಮಿಂಗ್ಸ್ ಲೇಟ್ ಆಗ್ಬೋದು ಅಂಥೇಳಿ ಹೋಮ್ವರ್ಕ್ ಎಲ್ಲ ಮುಗಿಸಿ ರೆಡಿಯಾಗಿ ಕಾಯ್ತಿದ್ದಾರೆ. ಈಗ ಹೊರಡಬೇಕು. ಇಲ್ಲೇನು ಗಣಪತಿ ಐತಾ ಇನ್ನು? ಈಗ ಇಲ್ಲೇ ಪ್ರಸಾದ ಇರುತ್ತಾ? ಎಷ್ಟು ದಿನಕ್ಕಿದು? 9-11 ದಿನ ಇದಾನ? ವಸಿಷ್ಠ ಯಾರದ? ಆಳಲಿ ಬಾ, ಸುಮ್ಮನಿರು ಸ್ವಲ್ಪ ಹೊತ್ತು ಅಳ್ತಾನೆ. ರಾತ್ರಿ ನಾವು ಬಂದಾಗ, ಬೆಳಗ್ಗೆ ಬಂದಾಗ ಇಷ್ಟು ರಶ್ ಇರಂಗಿಲ್ಲ ರೀ. ನಾವು ಬೆಳಗ್ಗೆನೆ ಬಂದಿರ್ತೀವಲ್ಲ, ಸೀದಾ ಡೈರೆಕ್ಟ್ ಒಳಗೇನೆ ಅಲ್ಲೇನೆ ಮುಂದಿನ ನಾವು ಹೋಗ್ತೀವಿ. ಒಂದ್ಸತಿ ಮಾತ್ರ ಇನ್ನೊಂದ್ಸತಿ ಬಿಡಿಸ್ಕೊಂಡು ಹೋಗಿದ್ವಿ. ಹಾಂ, ಒಂದ್ಸತಿ ಹಿಂಗೆ ಕ್ಯೂ. ಮಾಲಲ್ಲಿ ಆಡಿದ್ರೆ ಇನ್ನು ಮುಂದೆ ಹೋಗೈತೆ ನೋಡ್ರಿ. ನಾವು ಇಲ್ಲೇ ಅಲ್ವಾ ನಿಂತಿದ್ದೀವಿ. ಬೇಕಾ? ಮನುಷ್ಯರು ತಗೊಂಡಿದ್ರಲ್ಲ, ಮನುಷ್ಯರು ತಗೊಂಡ್ರಲ್ಲ, ಅಲ್ಲ ವಾಣಿಕೆ
ಭಾಳ ರಶ್ ಇದೆ. ಈಗಿಲ್ಲ ಚಿನ್ನಿ, ದೇವಸ್ಥಾನಕ್ಕೆ ಹೋಗ್ಬರೋರ್ಗು ಇಲ್ಲ. ಸರಿ, ಇಲ್ಲಿ ಬರ್ಲಿಲ್ವಾ? ಕೆಳಗಡೆ ಇದನ್ನು ಶೇಕ್ ಮಾಡ್ತಾರಲ್ಲ, ಮುಂದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಕ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು. ಹಗಲು ರಾತ್ರಿ ಬೆಳಗ್ಗಿನ ಜಾವ ಇಷ್ಟೇ ರಶ್ ಇರುತ್ತೆ. 9 ದಿನ ಈ ದೇವಿ ವಿಶೇಷ ಏನು ಅಂದರೆ ಅರಿಶಿಣದಲ್ಲಿ ಮಾಡಿರೋಂತಹ ಗೌರಮ್ಮ. ಅದು ಈ ದೇವಿ ಯಾವ ಚಿನ್ನದ ಒಡವೆನೂ ಧರಿಸಿರಲ್ಲ, ಬರೀ ಚಿನ್ನದ ಮೂಗುತಿ ಮಾತ್ರ ಹಾಕಿರ್ತಾರೆ ಈ ದೇವಿಗೆ. ಮತ್ತು ಈ ದೇವಿಗೆ ಏನು ಇಷ್ಟ ಅಂದರೆ ಕರ್ಪೂರ ಅಷ್ಟೇ ತುಂಬ ಇಷ್ಟ ಈ ದೇವಿಗೆ. ಹಾಗಾಗಿ ಬರೀ ಎಲ್ಲಿ ನೋಡಿದರೂ ಕರ್ಪೂರನೇ ಮಾರ್ತಿರ್ತಾರೆ. ಕೊಡೋರು ಮಡ್ಲಕ್ಕಿ ಪೂಜೆ ಇದೆಲ್ಲ ಮಾಡಿಸಿರ್ತಾರೆ. ನಾವು ಕರ್ಪೂರ ಮತ್ತು ಹೂವನ್ನು ತಗೊಂಡು ಕೊಟ್ವಿ. ಸಖತ್ತು ಒಂದು 3ರಿಂದ 4 ಅವರ್ ನಾವು ಕ್ಯೂವಲ್ಲೇ ನಿಂತಿರೋದು. ರಾತ್ರಿ 12 ಗಂಟೆ ಆಗಿತ್ತು ನಮ್ಮದು ದರ್ಶನ ಆಗಬೇಕು ಅಂದರೆ. ಕಿಲೋಮೀಟರ್ ಗಟ್ಟಲೆ ಕ್ಯೂವಲ್ಲಿ ನಿಂತಿರ್ತಾರೆ ಜನ. ಎಲ್ಲಿ ಗಟ್ಟಿಗೆ ಫುಲ್ ಅದೇ ಅಲ್ವಾ? ಹಾಂ ಮಾಡ್ಕೊ ಕೈಲಿ ನೋಡಿ, ಕಿವಿ ಮೇಲೆ ಬರುತ್ತೆ. ಫೋಟೋ ತೆಗಿತೀನಿ, ಅಲ್ಲೇ ನಿಂದ್ರೆ ಹಿಂದೆ ಸರಿ ಒಂಚೂರು ಹಿಂದೆ ನಿಂದಿರು ಕಂಬಿ ಹತ್ರ. ಹಂಗೆ ಕಿವಿ ಹಂಗೆ ಹಿಡ್ಕೊ. ಇರ್ಲಿ ಬಿಡು, ಇರ್ಲಿ ಬಿಡ. ಅಕ್ಕಂಗೊಂದು ಕೊಡು. ಪ್ರೆಸ್ ಮಾಡೋದು ಬೀಳಿಸ್ಬೇಡ್ರಿ, ಗಲೀಜಾಗ. ಯಾರಲ್ಲ ಓಪನ್ ಇಲ್ಲ. ಮಾಡಾಡ್ದವ್ರಮ್ಮ ಕರ್ಪೂರ 13 ಅಂತ ಕಾಣಿಸ್ತು. ತಿನ್ನು ದೇವಸ್ಥಾನ ಮುಂಭಾಗದಂತ ಭಕ್ತಾದಿಗಳು ದಯಮಾಡಿ ಕೆಳಗಡೆ ಹೋಗ್ಬೇಕು, ಯಾರು ನಿಂತ್ಕೋಬಾರ್ದು ಇಲ್ಲಿ.
ಕರ್ಪೂರ ಹಾಕುವಂತ ಭಕ್ತಾದಿಗಳು ದಯಮಾಡಿ ಕೆಳಗಡೆ ಹೋಗಕ್ಕೆ ಯಾರು ನಿಂತ್ಕೋಬಾರ್ದು. ಅಮ್ಮ ಇಲ್ಲಿ ಕೂತಿರೋದು ಮಹೋತ್ಸವಕ್ಕೆ ಆಗಮಿಸಿರುವ ಭಕ್ತಾದಿಗಳು ತಮ್ಮನ್ನ ಒಡವೆ ಮುಖ್ಯವಾಗಿ ಮಹಿಳಾ ಕಲ್ಯಾಣಗಳು ಭಕ್ತರ ವಯಸ್ಸಾದ ಮಹಿಳೆಯರು ಹಾಗೂ ಭಕ್ತಾದಿಗಳಿಗೆ ಮೊದಲನೆಯನ್ನು ಪ್ರಯತ್ನ ಆಯ್ತಾ ಮೊಬೈಲ್ ಹುಷಾರು. ಅದನ್ನೇ ನಾನು ಹೇಳೋಣ ಅಂತಿದ್ದೆ. ಕೆಂಪಾಡಿಗೆಲ್ಲ ಗಾಡಿ ಮನೆ ಆಟ ಆಡೋದು ಬರಲ್ಲ ಮತ್ತೆ ಊಟ ಕೊಡಿಸ್ತೀನಿ. ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ನೀವು ಎಷ್ಟು ಜನ ಎಷ್ಟೊತ್ತಲ್ಲಿ ಬೇಕಾದರೂ ಹೋದರೂ ಕೂಡ ಊಟ ಇರುತ್ತೆ. ಅನ್ನ ಸಾಂಬಾರು ಮತ್ತು ಒಂದು ಥರದ್ದು ಸ್ವೀಟ್ ಇರುತ್ತೆ. ನಾವು ಅಲ್ಲೇ ಪ್ರಸಾದ
ಮಾಡಿಕೊಂಡು ಬಂದ್ವಿ. ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ, ಎಷ್ಟು ರಶ್ ಇದ್ದಾರೆ ಅಂದರೆ, ನಾನು ಹೋಗ್ತಿದ್ದು ಇಷ್ಟು ವರ್ಷ ಆಯಿತು, ಇದೇ ಫಸ್ಟ್ ಟೈಮು ನಾನು ಇಷ್ಟು ರಶ್ ಇರೋದು ನೋಡಿತ್ತು. ಅಂದರೆ ನಾವು ರೆಗ್ಯುಲರ್ ಯಾವಾಗಲೂ ಬೆಳಗಿನ ಜಾವ ಹೋಗ್ತಿದ್ವಲ್ಲ, ಅಷ್ಟು ರಶ್ ಇರ್ತಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ರಾತ್ರಿ ಹೊತ್ತು ಹೋಗಿದ್ವು, ಅದು ನಮ್ಮ ಫ್ರೆಂಡ್ಸ್ ಜೊತೆ ಕಾರಲ್ಲಿ ಹೋಗಿದ್ದು. ಹಾಗೆಯೇ ಫ್ರೆಂಡ್ಸ್, ಇದು ಗೌರಮ್ಮನ ನೀರಿಗೆ ಬಿಡ್ತಿರೋಂತಹ ವಿಡಿಯೋ. ಲಾಸ್ಟ್ನೇ ದಿನದ ಇದು 9ನೇ ದಿನಕ್ಕೆ ಗೌರಮ್ಮನ ನೀರಿಗೆ ಬಿಡ್ತಾರೆ. ಅವತ್ತು ಫುಲ್ ಜಾತ್ರೆ ಥರ ಮಾಡಿ ಊರು ತುಂಬ ಮೆರವಣಿಗೆ ಮಾಡಿ ಗೌರಮ್ಮನ ಕಳಿಸಿಕೊಡ್ತಾರೆ. ಇದು ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾವು ಹೋಗಿದ್ದು 5ನೇ ದಿನಕ್ಕೆ ಅನಿಸುತ್ತೆ. ಇದು ಬಂದು 9ನೇ ದಿನದ ಗೌರಮ್ಮನ ವಿಸರ್ಜನೆ ಮಾಡ್ತಿರೋದು. ಅಲ್ಲೇ ಇರೋಂಥ ಕಲ್ಯಾಣಿಲಿ ವಿಸರ್ಜನೆ ಮಾಡ್ತಾರೆ. ಅದು ಗೌರಮ್ಮಂಗೆ ಇಷ್ಟವಾದ ಕರ್ಪೂರನೆಲ್ಲ ಹಚ್ಚಿಬಿಟ್ಟು ಖುಷಿಯಿಂದ ಕಳಿಸ್ಕೊಡ್ತಾರೆ.